ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಹೇಗಿದ್ರ? ನಾನಂತೂ ನಿಮ್ಮೊಂದು ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್, ಕೆಲವು ದಿನಗಳಿಂದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಯಾಕಪ್ಪ ಅಂದ್ರೆ ತುಂಬ ಸಿಂಪಲ್, ಕ್ಲಿಯರ್ ಹೇಳ್ಬೇಕಾರೆ ಸ್ವಲ್ಪ ಕೆಲಸದ ಮೇಲೆ ಹೊರಗಡೆ ಹೋಗಿದೆ. ಅದೇನಪ್ಪ ಕೆಲಸ ಅದನ್ನು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಿ ತಿಳಿಸ್ತೀನಿ. ಈ ಸದ್ಯದಲ್ಲಿ ವೀಡಿಯೋ ಬರುತ್ತೆ, ಎಲ್ಲ ವೆಯ್ಟ್ ಮಾಡಿ. ಆದ್ರ ಬಟ್ಟಿಗೆ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ನಲ್ಲಿ ಒಂದು ಹೊಸ ನೀವು ರೂಲ್ಸ್ ಏನಪ್ಪ ರೂಲ್ಸ್ ಅಂದ್ರೆ, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಏನಪ್ಪ ಅಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಅನ್ನೋದು ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಆದ್ರೆ ಬಟ್ ಅದೇ ಒಂದು ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಒಂದು ಹೊಸ ನೀವು ಅಪ್ಡೇಟ್ ಬಂದಿದೆ. ಏನಪ್ಪ ಅಪ್ಡೇಟ್ ಅಂದ್ರೆ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇದು ಗೊತ್ತಿರಲೇಬೇಕು. ಇದು ಗೊತ್ತಿರಲಿಲ್ಲ ಅಂದ್ರೆ ಆ್ಯಕ್ಚುಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ಒಂದು ಟೈಮ್ದಲ್ಲಿ ಡಿಲೀಟ್ ಆಗುತ್ತೆ, ಏನಾಗುತ್ತೆ ನಿಮ್ಗೆ ಗೊತ್ತೇ ಇರಲ್ಲ. ಇದೆಲ್ಲ ನಿಮ್ಗೆ ಗೊತ್ತಿರಲೇಬೇಕು. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್, ನೀವು ಒಬ್ಬ ಯೂಟ್ಯೂಬರ್ ಆಗಬೇಕು, ನಾನು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗ್ಬೇಕಂದ್ರೆ ಇದೆಲ್ಲ ನಿಮ್ಗೆ ಗೊತ್ತಿರಲೇಬೇಕು. ಅದು ಯಾವ ಒಂದು ಅಪ್ಡೇಟ್ ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲನೇದು ಪ್ರತಿಯೊಬ್ಬರು ಕೂಡ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ರಿಕ್ವೆಸ್ಟ್, ಸ್ವಲ್ಪ ವಿಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಯಾಕಂದರೆ ಸ್ವಲ್ಪ ಹೋಗಿದೆ, ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಆರಾಮಿಲ್ಲ, ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಡಿಸ್ಕ್ರಿಪ್ಷನ್ ಯಾರು ಮಾಡ್ತಾರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬಟನ್ ಟಣ್ಣದ ಕ್ಲಿಕ್ ಮಾಡಿ, ಅದ್ರ ಜೊತೆ ವಿಡಿಯೋ ಶೇರ್ ಮಾಡೋದು ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ. ಮೊದಲನೇದಾಗಿ ಹೇಳ್ಬೇಕಾರೆ, ಯೂಟ್ಯೂಬ್ ಅನ್ನೋದು ದಿನಕ್ಕೆ ದಿನಕ್ಕೆ ಚೇಂಜ್ ಆಗ್ತಾಯಿದೆ. ಮೊದಲನೇ ರೀತಿ ಅಂದರೆ ಮೊದಲು ಯಾವ ರೀತಿ ಇತ್ತು ಯೂಟ್ಯೂಬ್ ಆ ರೀತಿ ಇಲ್ಲ, ಎಲ್ಲ ಚೇಂಜ್ ಆಗಿದೆ. ಯೂಟ್ಯೂಬ್ನಲ್ಲಿ ಅಪ್ಡೇಟ್ ಮೇಲೆ ಅಪ್ಡೇಟ್. ಈಗ ಎಲ್ಲ ನಿಮ್ಗೆ ಗೊತ್ತಿದೆ, ಯೂಟ್ಯೂಬ್ನಲ್ಲಿ ಡೇಂಜರ್ ಪಾಲಿಸಿ, ಆ ಪಾಲಿಸಿ ಈ ಪಾಲಿಸಿ ಅಂತೇಳಿ ಯೂಟ್ಯೂಬ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಸ್ಟ್ರೈಕ್ ಮೇಲೆ ಸ್ಟ್ರೈಕು. ಎಷ್ಟೋ ಚಾನಲ್ಗಳು ಡಿಲೀಟ್ ಆಗಿದೆ, ಎಷ್ಟೋ ಜನರಿಗೆ ಸ್ಟ್ರೈಕ್ ಬಂದು. ನಿಮ್ಗೆಲ್ಲರೂ ಗೊತ್ತಿರಲ್ಲ, ಯೂಟ್ಯೂಬ್ನಲ್ಲಿ 3 ಸ್ಟ್ರೈಕ್ ಏನಾದರೂ 90 ಡೇಸ್ ಒಳಗಡೆ ಬಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಎಷ್ಟೇ ಸಬ್ಸ್ಕ್ರೈಬರ್ಸ್ ಇರಲಿ, ಕೋಟಿ ಸಬ್ಸ್ಕ್ರೈಬರ್ಸ್ ಇರಲಿ, ಎಷ್ಟೇ ದೊಡ್ಡ ಎಂಪ್ಲಾಯ್ ನಿಮಗೆ ವಸೂಲಿ ಇದ್ದರು ಅಂದರೆ ವಸೂಲಿನ ಬೆಂಬಲ ಇದ್ದರೂ ಕೂಡ ಏನು ನಡೆಯಲ್ಲ, ಡಿಲೀಟ್ ಆಗಿಬಿಡುತ್ತೆ. ಆದ್ರ ಬಟ್ಟಿಗೆ ಯೂಟ್ಯೂಬ್ನಲ್ಲಿ ಒಂದು ಹೊಸ ನೀವು ಮೋನಿಟೈಸೇಷನ್ ಅಪ್ಡೇಟ್. ಏನಪ್ಪ ಅಪ್ಡೇಟ್ ಅಂದ್ರೆ, ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಮೋನಿಟೈಸೇಷನ್ ಆನ್ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಯೂಟ್ಯೂಬ್ನಿಂದ ನಿಮಗೊಂದು ಮೇಲ್ ಬಂದಿದೆ. ಏನಪ್ಪ ಮೇಲ್ ಅಂದ್ರೆ, ನಾನು ನಿಮಗೆ ಸೈಡ್ಗಡೆ ಆ ಒಂದು ಮೇಲ್ ಹಾಕಿರ್ತೀನಿ. ತುಂಬ ಸಿಂಪಲ್, ನೀವು ಕ್ಲಿಯರಾಗಿ ನೋಡ್ಕೊಳ್ಬೋದು. ಸೈಡ್ಗೆ ನಿಮಗೂ ಕೂಡ ಬಂದಿದೆ, ಚೆಕ್ ಮಾಡ್ಕೊಳ್ಳಿ. ಮೇಲ್ ಏನಪ್ಪ ಅನ್ನೋ ಮೇಲ್ ಅಂದ್ರೆ ನೀವು ನೋಡ್ಕೊಳ್ಬೋದು. ಎ ರಿಮೈಂಡರ್ ಟು ಫಾಲೋ ಯೂಟ್ಯೂಬ್ ಶಾಪಿಂಗ್ ಅಪ್ಡೇಟ್ ಪ್ರೊಡಕ್ಟ್ಸ್ ಟ್ಯಾಗ್ ಗೈಡ್ಲೈನ್ಸ್ ಅಂದರೆ ಗೈಡ್ಲೈನ್ಸ್ ಅಂತ ಒಂದು ಮೇಲ್ ಬಂದಿದೆ. ಈ ರೀತಿ ಮೇಲ್ ರಿಸೀವ್ ಆಗಿದೆ. ಇದು ಏನಪ್ಪ ಮೇಲ್ ಅಂದರೆ ಹೇಳ್ಬೇಕ್ರೆ, ನಿಮ್ಗೆಲ್ಲರಿಗೂ ಗೊತ್ತಿರಲ್ಲ, ಯೂಟ್ಯೂಬ್ನಲ್ಲಿ ಕೆಲವು ದಿನಗಳ ಹಿಂದ್ಗಡೆ ಯೂಟ್ಯೂಬ್ ಶಾಪಿಂಗ್ ಅನ್ನೋ ಒಂದು ಫೀಚರ್ಸ್ ಬಂತು. ಶಾಪಿಂಗ್ ಅನ್ನೋ ಫೀಚರ್ಸ್ ಅಂದರೆ ಯಾವ ರೀತಿ ಅಂದರೆ, ಒಂದು ಪ್ರಾಡಕ್ಟ್ ಟ್ಯಾಗ್ ಮಾಡೋದು, ನಮ್ಮೊಂದು ಹಿಡಿದ್ರೆ ಒಂದು ಪ್ರಾಡಕ್ಟ್ ಟ್ಯಾಗ್ ಮಾಡೋದು. ಆ ಪ್ರಾಡಕ್ಟ್ ನೀವು ಏನಾದರೂ ಪರ್ಚೇಸ್ ಮಾಡಿದ್ರೆ, ಖರೀದಿ ಮಾಡಿದ್ರೆ, ಅದರಿಂದ ನಮಗೆ ಇಷ್ಟು ಕಮಿಷನ್ ಅಂತ ಸಿಗುತ್ತೆ. ನಮಗೂ ಕಮಿಷನ್ ಸಿಗುತ್ತೆ, ಯೂಟ್ಯೂಬ್ದವ್ರಿಗೂ ಕೂಡ ಕಮಿಷನ್ ಸಿಗುತ್ತೆ. ಅದು ಏನಿತ್ತು ಮೊದಲು, ಅದಕ್ಕೆ ಏನು ಯಾವುದೇ ರೀತಿ ಕಂಡೀಷನ್ ಇಲ್ಲ. ಇದು ಕಂಡೀಷನ್ ಯಾವುದೇ ರೀತಿ ರೂಲ್ಸ್ ಗೀಲ್ಸ್ ಏನಿಲ್ಲ. ಎಲ್ಲರಿಗೂ ಕೂಡ ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಿದೆ ಪ್ರತಿಯೊಬ್ಬರು ಕೂಡ ಸಿಗ್ತಿತ್ತು. ಆದ್ರ ಬಟ್ ಈಗ ಯೂಟ್ಯೂಬ್ ಏನು ಮಾಡಿದೆ, ಸ್ಟ್ರಿಕ್ ಆಗಿದೆ. ಸ್ಟ್ರಿಕ್ ಅಂದರೆ ಯೂಟ್ಯೂಬ್ದಲ್ಲಿ ಅದಕ್ಕೂ ಕೂಡ ಪಾಲಿಸಿ ಇಟ್ಟಿದ್ದಾರೆ. ಏನಪ್ಪ ಪಾಲಿಸಿ ಅಂದರೆ ತುಂಬ ಸಿಂಪಲ್, ನಿಮಗೂ ಕೂಡ ಮೇಲ್ ರಿಶ್ಯೂ ಆಗಿರುತ್ತೆ. ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಿದೆ ನೀವು ನೋಡ್ಕೊಳ್ಬೋದು. ತುಂಬ ಸಿಂಪಲ್, ಓಪನ್ ಮಾಡ್ಕೊಳ್ಳಿ. ಏನಪ್ಪ ಅಂದ್ರೆ, ಎ ರಿಮೈಂಡರ್ ಟು ಫಾಲೋ ಯೂಟ್ಯೂಬ್ ಶಾಪಿಂಗ್ ಅಪ್ಡೇಟ್ ಪ್ರಾಡಕ್ಟ್ ಟ್ಯಾಗ್ ಗೈಡ್ಲೈನ್ಸ್ ಅಂತ ಈ ರೀತಿ ಒಂದು ಬಂದಿದೆ. ಇದೇನಪ್ಪ ಅಂದರೆ ತುಂಬ ಸಿಂಪಲ್, ಇದರಲ್ಲಿ ಕೆಲವೊಂದಷ್ಟು 4 ಪಾಲಿಸಿ ಆ್ಯಡ್ ಮಾಡಿದ್ದಾರೆ. ಅಂದರೆ 4 ಪಾಲಿಸಿ ಇದೆ. ಈ ಪಾಲಿಸಿ ನೀವು ಫಾಲೋ ಮಾಡಲೇಬೇಕು. ಫಾಲೋ ಮಾಡಲಿಲ್ಲ ಅಂದರೆ ಪರ್ಮನೆಂಟಿಗೆ ಇದಾಗಿರುತ್ತೆ. ಆ್ಯಕ್ಚುಲಿ ಅದೇನಪ್ಪ ಪಾಲಿಸಿ ಅಂದರೆ ತುಂಬ ಸಿಂಪಲ್. ನಾನು ತೆಲಗಡೆ ಸ್ವೈಪ್ ಮಾಡ್ತೇನೆ. ಸ್ವೈಪ್ ಮಾಡೋಕ್ಕಿಂತ ಮುಂಚೆ ನೀವು ನೋಡ್ಕೊಳ್ಬೋದು, ಇಲ್ಲಿ ತೆಲಗಡೆ 4 ಪಾಯಿಂಟ್ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇದರಲ್ಲಿ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ ನೋಡ್ಕೊಳ್ಬೋದು, ಪ್ರೊಡಕ್ಟ್ಸ್ ಏರ್ ಈಸಿಲಿ ಐಡೆಂಟಿಫೈಬಲ್ ಆ್ಯಂಡ್ ಫ್ಯೂಚರ್ ಪರ್ಮನೆಂಟ್ಲಿ ಇನ್ ಯುವರ್ ಕಂಟೆಂಟ್ ಅಂತ ಬಂದ್ಬಿಟ್ಟು. ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಈಗ ನೀವು ಯಾವುದೊಂದು ಪ್ರಾಡಕ್ಟ್ ಟ್ಯಾಗ್ ಮಾಡಿದ್ರೆ ಅದ್ರ ಬಗ್ಗೆ ಪರ್ಮನೆಂಟ್ ಅಂದರೆ ಅದನ್ನು ನೀವು ಐಡೆಂಟಿಫೈ ಆಗಬೇಕು. ಐಡೆಂಟಿಫೈ ಅಂದರೆ, ಈಗ ನಾನು ಯಾವ ಒಂದು ಮೈಕ್ ಯೂಸ್ ಮಾಡ್ತೀನಿ, ಓಲಿ ಲ್ಯಾಂಡ್. ಈ ಓಲಿ ಲ್ಯಾಂಡ್ ಮೈಕ್ ಆಗಿರ್ಬೋದು, ನೀವು ಯಾವುದೊಂದು ಕ್ಯಾಮ್ರಾ ಯೂಸ್ ಮಾಡ್ತಾರೆ, ಕ್ಯಾಮ್ರಾ ಆಗಿರ್ಬೋದು, ಟ್ರೈಪಾಡ್ ಆಗಿರ್ಬೋದು, ಮೈಕ್ ಆಗಿರ್ಬೋದು, ಅದ್ರದ್ದು ನೇಮ್ ಅಂದರೆ ಅದು ಗೊತ್ತಾಗಬೇಕು. ಇದೇ ಒಂದು ಐಡೆಂಟಿಫೈ ಆಗಬೇಕು. ಇದೇ ಯೂಸ್ ಮಾಡ್ತೀನಿ, ಇದೇ ಅಂತ ನೀವು ತೋರಿಸ್ಬೇಕು. ಈಗ ಯಾವುದೋ ಒಂದು ವಿಡಿಯೋ ಮಾಡಿ ಇದು ಮಾಡೋಂಗಿಲ್ಲ. ಯಾವುದೋ ಪ್ರಾಡಕ್ಟ್ ಬಗ್ಗೆ ನೀವು ಟ್ಯಾಗ್ ಮಾಡಿದ್ರು ಆ ಪ್ರಾಡಕ್ಟ್ ನೇಮ್ ಕನ್ಫರ್ಮ್ ಗೊತ್ತಾಗಬೇಕು, ತೋರಿಸ್ಬೇಕು. ಇದು ಮೇನ್ ಇಂಪಾರ್ಟೆಂಟ್. ನೀವೇನು ತೋರಿಸಲಿಲ್ಲ, ಅದರ ಪಾಲಿಸಿ ವೈಲೇಟ್ ಮಾಡಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಮೊದಲನೇದು. ಈಗ ನೀವು ಯಾವುದೊಂದು ಮೈಕ್ ಆಗಿರ್ಬೋದು, ಏನೋ ಪ್ರಾಡಕ್ಟ್ ತೊಗೊಂಡ್ರೆ ಇದು ಮಾಡ್ತಿದ್ರೆ ಅದು ಐಡೆಂಟಿಫೈ ಕಾಣಬೇಕು, ಜನರಿಗೆ ಗೊತ್ತಾಗಬೇಕು. ಅದು ಮೇನ್ ಇಂಪಾರ್ಟೆಂಟ್. ಇದು ಮೊದಲನೇದು ಬಂದ್ಬಿಟ್ಟು. ಇನ್ನು ಸೆಕೆಂಡ್ ಬಂದ್ಬಿಟ್ಟು, ಪ್ರೊಡಕ್ಟ್ಸ್ ಅಂದರೆ ಮೀನಿಂಗ್ಫುಲ್ ರಿಲೇಟೆಡ್ ಟು ಯುವರ್ ಕಂಟೆಂಟ್. ಅಂದರೆ ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಈಗ ಯಾವುದೊಂದು ಪ್ರಾಡಕ್ಟ್ ಟ್ಯಾಗ್ ಮಾಡಿದ್ರೆ, ಈಗ ನಾನು ಓಲಿ ಲ್ಯಾಂಡ್ ಬಗ್ಗೆ ವಿಡಿಯೋ ಮಾಡ್ತಾನೆ, ಈ ಒಂದು ಮೈಕ್ ಬಗ್ಗೆನೇ ನಾನು ಕ್ಲಿಯರಾಗಿ ಅದ್ರ ಬಗ್ಗೆನೇ ಸಪ್ರೇಟಾಗಿ ವಿಡಿಯೋ ಮಾಡಬೇಕು. ಅದ್ರ ಬಗ್ಗೆನೇ ವಿಡಿಯೋ ಇರಬೇಕು.
ಈಗ ಯಾವುದೋ ಒಂದು ವಿಡಿಯೋ ಮಾಡೋದು, ಯಾವುದೊಂದು ಪ್ರಾಡಕ್ಟ್, ಅದಕ್ಕೆ ಯಾವುದೊಂದು ಪ್ರಾಡಕ್ಟ್ ಟ್ಯಾಗ್ ಮಾಡೋಂಗಿಲ್ಲ. ಯಾವ ಕಂಪನಿ ಪ್ರಾಡಕ್ಟ್ ನೀವು ಇದು ರಿವ್ಯೂ ಮಾಡ್ತಾ ಇರ್ತಾರೆ. ಈಗ ಎಕ್ಸಾಂಪಲ್ ನಾನು ಒಬ್ಬ ಯೂಟ್ಯೂಬರ್ ಅಂದ ತಕ್ಷಣ ಕಾಮನ್ ಆಗಿ ನಾನು ಯಾವುದೊಂದು ಪ್ರಾಡಕ್ಟ್ ತೊಗೊಂಡ್ರೆ ರಿವ್ಯೂ ಮಾಡ್ತೀನಿ. ಅದು ರಿವ್ಯೂ ಮಾಡ್ತಾ ಇದ್ರೆ ಅದೇ ಒಂದು ಪ್ರಾಡಕ್ಟ್ ನಾನು ಟ್ಯಾಗ್ ಮಾಡಬೇಕು, ಅಂದ್ಬಿಟ್ಟು ಬೇರೆ ಪ್ರಾಡಕ್ಟ್ ಟ್ಯಾಗ್ ಮಾಡೋಂಗಿಲ್ಲ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾ ಇರ್ತಾರೆ, ಅದ್ರ ಬಿಟ್ಟು ಇನ್ನು ಮುಂದೆ ಹಂಗಿಲ್ಲ, ಮಾಡೋಕ್ಕೆ ಹೋಗಲೇಬೇಡಿ. ಇದು ನಿಮಗೆ ತುಂಬ ಇಂಪಾರ್ಟೆಂಟ್. ಇನ್ನು ಥರ್ಡ್ ಬಂದ್ಬಿಟ್ಟು ಇದೇನಿಲ್ಲಪ್ಪ, ತುಂಬ ಸಿಂಪಲ್ ಟರ್ಮ್ ಅಂದರೆ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಇದೇನೆಂದರೆ ತುಂಬ ಕ್ಲಿಯರಾಗಿ ಹೇಳ್ಬೇಕಾದ್ರೆ ತುಂಬ ಸಿಂಪಲ್. ಯಾವ ರೀತಿ ಅಂದ್ರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರಾಡಕ್ಟು ಅದರ ಫ್ಯೂಚರ್ಸ್ ಯಾವ ರೀತಿ ಇದೆ, ಆ ಫ್ಯೂಚರ್ಸಲ್ಲಿ ಏನೇನಿದೆ, ಆ ಒಂದು ಪ್ರಾಡಕ್ಟಲ್ಲಿ ಏನೇನು ಬೆನಿಫಿಟ್ಸ್ ಇದೆ ನೋಡೋದಕ್ಕೆ ಬರ್ತಾರೆ. ಇನ್ನು ತುಂಬ ಜನ ತಗೋದಕ್ಕೆ ಬರ್ತಾರೆ. ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ ಯಾವುದೇ ಅಂದರೆ ಬೈ ಎ ಪ್ರಾಡಕ್ಟ್ ಬೇಸಿಡ್ ಅಂತ ಬಂದ್ಬಿಟ್ಟು ಅಂದರೆ ಪ್ರಾಡಕ್ಟ್ ತುಂಬ ಜನ ಚೆಕ್ ಮಾಡೋದಕ್ಕೆ ಬರ್ತಾರೆ ಯಾವ ರೀತಿ ಇದೆ ಏನಿದೆ ಅಂತ. ಅದಕ್ಕೋಸ್ಕರ ನೀವು ಆ ಪ್ರಾಡಕ್ಟ್ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಅದ್ರ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಅದರಲ್ಲಿ ಏನಿದೆ ಎಲ್ಲ ನೀವು ಹೇಳಲೇಬೇಕು. ತುಂಬ ಸಿಂಪಲ್. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಇದನ್ನೇ ಮಾಡ್ತಾರೆ. ಯಾಕಂದರೆ ಈಗ ಈಗ ನೀವು ಅಂತಿರ್ತೀರಿ, ತುಂಬ ಜನ ನೋಡ್ತಾ ಇರ್ತಾರೆ, ಈ ಕನ್ನಡ ಟೆಕ್ನಿಕ್ಸ್ ಯಾವ ಮೈಕ್ ಯೂಸ್ ಮಾಡ್ತಾರೆ, ಯಾವ ಮೊಬೈಲ್ ಯೂಸ್ ಮಾಡ್ತಾರೆ, ಏನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ತುಂಬ ಜನ ನೋಡ್ತಾರೆ. ಅದ್ರ ಬಗ್ಗೆ ಹೇಳ್ಬೇಕು, ನಾನು ಗೊತ್ತಾಗಬೇಕು. ಇದು ಈ ಮೈಕ್ ಯೂಸ್ ಅಂತ ಅಂದರೆ ಓಲಿಲ್ಯಾಂಡ್ ಮೈಕ್ ಯೂಸ್ ಮಾಡ್ತಾರೆ, ಎಮ್ಮನ ಈ ರೀತಿ ಮೈಕ್ ಯೂಸ್ ಮಾಡ್ತಾರೆ, ಈ ರೀತಿ ನಿಮ್ಗೆ ಗೊತ್ತಾಗಬೇಕು. ಇದು ನಿಮಗೆ ತುಂಬ ಇಂಪಾರ್ಟೆಂಟ್. ಈ ನೆಕ್ಸ್ಟ್ ಈ ಕೊನೆಯ ಪಾಯಿಂಟ್ ಬಂದ್ಬಿಟ್ಟು ಅದೇನೋ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅದೇನು ಬಿಟ್ಬಿಡಿ, ಅದೇನು ಇಷ್ಟು ಇಂಪಾರ್ಟೆಂಟ್ ಅಲ್ಲ. ಆದ್ರೆ ಬಟ್ ನನಗೆ ಸರಿ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡಿ ಹೇಳ್ತೀನಿ. ತುಂಬ ಸಿಂಪಲ್ ಕ್ಲಿಯರ್ ಆಗ್ಬೇಕಾರೆ ಯೂಟ್ಯೂಬ್ ಒಂದು ದಿನಕ್ಕೆ ಸ್ಟ್ರಿಕ್ ಆಗ್ತಾ ಇದೆ. ಆದ್ರೆ ಬಟ್ ಹೇಳ್ತೀನಿ, ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಫಾಲೋ ಮಾಡಿ, ಎಲ್ಲ ಫಾಲೋ ಮಾಡಬೇಕು. ಇಲ್ಲಾಂದರೆ ಯೂಟ್ಯೂಬ್ನಲ್ಲಿ ಜೀವನ ನಡೆಯಲ್ಲ. ಆ್ಯಕ್ಚುಲಿ ಯೂಟ್ಯೂಬ್ ಮೊದಲಿಗೆ ಯಾವುದೇ ರೀತಿ ಏನೂ ಇಲ್ಲ ಆಗಿತ್ತು, ಅದ್ರ ಬಟ್ ಈಗ ಎಲ್ಲ ಕಂಡೀಷನ್ ಪ್ರತಿ ದಿನಕ್ಕೆ ಚೇಂಜ್ ಆಗ್ತಿದೆ. ಅದೇ ರೀತಿ ಕೂಡ ಇದೊಂದು ಮೇಲೋ ಹೊಸ ನ್ಯೂ ಗೈಡ್ಲೈನ್ಸ್, ಇದೊಂದು ಸ್ಟ್ರಿಕ್ ಹೊಸ ನ್ಯೂ ಅಪ್ಡೇಟು. ಈ ಒಂದು ಅಪ್ಡೇಟ್ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಒಂದು ಯಾವ ರೀತಿ ಅನಿಸ್ತು ಚಿಕ್ಕದಕ್ಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಕ್ಕೆ. ಅದರ ಜೊತೆ ಈ ಒಂದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡಿ ಎಲ್ಲರೂ ಕೂಡ ಗೊತ್ತಾಗಲಿ ಅಂತ ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋಕ್ಕಂತ ಮುಂಚೆ ಎಲ್ಲ ನಮ್ಮ ಪ್ರೀತಿಯ ಕನ್ನಡ ಟೆಕ್ನಿಕ್ಸ್ ಫ್ಯಾಮಿಲೀಸ್ ಎಲ್ಲರೂ ಕೂಡ ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲರಿಗೆ. ಮತ್ತೆ ನಾನು ನೆಕ್ಸ್ಟ್ ಸಿಗ್ತೀನಿ ಎಲ್ಲರಿಗೆ. ಜೀವನದ ಮತ್ತೆ ಸಿಗ್ತೀನಿ ನೆಕ್ಸ್ಟ್. ಬಾಯ್ ಬಾಯ್.